ನಮಸ್ಕಾರ, ಡಾಕ್ಟರ್ ಆಂಜನಪ್ಪ, ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್. ಪ್ರತಿಯೊಬ್ಬರ ಪ್ರತಿದಿನದ ಸಮಸ್ಯೆ ಅಂದ್ರೆ ಗ್ಯಾಸ್ಟ್ರಿಕ್ ಟ್ರಬಲ್. ತುಂಬಾ ಜನ ನನಗೆ ತುಂಬಾ ಗ್ಯಾಸ್ಟ್ರಿಕ್ ಆಗಿದೆ ಡಾಕ್ಟ್ರೆ ಅಂತ ಬರ್ತಾರೆ. ಇದು ಯಾವ ವಯಸ್ಸಿನವ್ರಿಗಾಗತ್ತೆ, ಮೇಲ್ಸ್ ಅಂಡ್ ಫೀಮೇಲ್ಸ್ ಕಾಮನ್ ಆಗುತ್ತಾ, ಇದರೆಲ್ಲ ಬಗ್ಗೆ ನಿಮ್ಗೆ ಒಂದು ಕ್ಯೂರಿಯಾಸಿಟಿ. ಅಂಡ್ ಯಾರ ಹತ್ರ ಇದನ್ನು ತೋರಿಸ್ಕೋಬೇಕು, ನೀವು MBBS ಡಾಕ್ಟ್ರಾ, MD ಡಾಕ್ಟ್ರಾ, ಮೆಡಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟಾ, ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿ, ಈ ರೀತಿ ಗೊಂದಲ ನಿಮ್ಗೆ. ಅದಲ್ದಿರ ನಮ್ಮ ದೇಶದಲ್ಲಿ ಆಲ್ಟರ್ನೇಟಿವ್ ಸಿಸ್ಟಮ್ ಆಫ್ ಮೆಡಿಸಿನ್ ಇರುತ್ತೆ. ಆಯುರ್ವೇದ ತಗೊಂಡ್ರೆ ಒಳ್ಳೇದಾ, ಹೋಮಿಯೋಪತಿ ತಗೊಂಡ್ರೆ ಒಳ್ಳೇದಾ, ನ್ಯಾಚುರೋಪತಿ ಹೋದ್ರೆ ಒಳ್ಳೇದಾ? ಫಸ್ಟ್ ಆಫ್ ಆಲ್ ನಿಮಗೆ ಗ್ಯಾಸ್ಟ್ರಿಕ್ ಅಂದ್ರೆ ಏನು ಅಂತ ನಾನು ಪ್ರೊಫೆಸರ್ ಆಫ್ ಸರ್ಜರಿ ಮೆಡಿಕಲ್ ಕಾಲೇಜ್ನಲ್ಲಿ ಸ್ಪಷ್ಟ ಮಾಹಿತಿ ಕೊಟ್ಟು ವಿಜ್ಞಾನನ ನೀವು ವೈಜ್ಞಾನಿಕವಾಗಿ ಯೋಚನೆ ಮಾಡ್ಬೇಕು. ಅದು ನನಗೆ ಬಹಳ ಇಂಪಾರ್ಟೆಂಟ್. ಈ ಗ್ಯಾಸ್ಟ್ರಿಕ್ ಅಂದ್ರೆ ಏನು ಅಂದ್ರೆ ಬಹಳ ಸಿಂಪಲ್, ಗ್ಯಾಸ್ಟ್ರೈಟಿಸ್ ಅಂತೀವಿ ನಾವು. ಹಂಗಂದ್ರೆ ಏನ್ರಿ ಡಾಕ್ಟ್ರೆ ಅಂದ್ರೆ, ನೋಡಿ, ನಿಮ್ಮ ಮಕ್ಕಳಿಗೆ ಗಂಟಲು ನೋವು ಬಂದ್ರೆ ಟಾನ್ಸಿಲೈಟಿಸ್ ಅಂತೀವಿ. ಅಲ್ಲಿ ಟಾನ್ಸಿಲ್ ಇರ್ತವೆ, ಅದರಲ್ಲಿ ನಂಜಾಗುತ್ತೆ, ಇನ್ಫೆಕ್ಷನ್ ಆಗುತ್ತೆ, ಅದನ್ನ ಟಾನ್ಸಿಲೈಟಿಸ್ ಅಂತೀವಿ. ನಿಮ್ಮ ಹೊಟ್ಟೆ ಒಳಗೆ ನೋವು ಬರುತ್ತೆ, ಕೆಳಗಡೆ ಬಲಗ ಭಾಗದಲ್ಲಿ ತುಂಬಾ ನೋವು ಇರ್ತದೆ, ಅದನ್ನ ಅಪೆಂಡಿಕ್ಸ್ ಕೂತ್ಕೊಂಡಾಗೆ ಅಪೆಂಡಿಸೈಟಿಸ್ ಅಂತೀವಿ. ಎರಡು ಇನ್ಫೆಕ್ಷನ್. ಈಗ ಮೇನ್ ಟಾಪಿಕ್ ಬರ್ತೀನಿ. ಜಠರನ್ನ ನಾವು ಸ್ಟಮಕ್ ನ ಗ್ಯಾಸ್ಟ್ರಿಕ್ ಸ್ಯಾಕ್ ಅಂತೀವಿ. ಸ್ಟಮಕ್ ಅದರ್ವೈಸ್ ಕಾಲ್ಡ್. ಅದು ನೀವು ತಿಂದ ಆಹಾರವನ್ನು ನೀವು ಅಗಿದು ಜಿಗಿದು ನುಂಗಿದಾಗೆ ನುಂಗ್ತಿರಲ್ಲ, ಇದು ಅನ್ನನಾಳ ಇರುತ್ತೆ, ಈ ಸಫೇಗಸ್ ಅಂತೀವಿ ನಾವು. 10 ಇಂಚು ಅದು ಹೋದ ತಕ್ಷಣನೇ ಜಠರದೊಳಗೆ ಹೋಗುತ್ತೆ. ಪ್ರತಿಯೊಬ್ಬರಿಗೂ ಜಠರ ಇದೇ ಇರಬೇಕು ಮನುಷ್ಯ ಬದುಕಬೇಕಾದ್ರೆ. ಈ ಜಠರದ ಕೆಪಾಸಿಟಿ ಎಷ್ಟಂದ್ರೆ 1.5 ಲೀಟ್ರು. ಮಕ್ಕಳಲ್ಲಿ ಚಿಕ್ಕದಿರುತ್ತೆ, ನಿಮಗೆ ಸ್ವಲ್ಪ ದೊಡ್ಡದಿರುತ್ತೆ. ಅಂದ್ರೆ ನೀವು 4 ಮುದ್ದೆ ಉಣ್ಬೋದು, 2 ಚಪಾತಿ ತಿನ್ಬೋದು, ಇನ್ನೂ ಜಾಸ್ತಿನೂ ತಿನ್ಬೋದು. ಯಾಕಂದ್ರೆ ಸ್ಟ್ರೆಚ್ ಆಗುತ್ತೆ. ಅದು ನಿಮ್ಗೆ ಆಶ್ಚರ್ಯ ಆಗುತ್ತೆ. ದೊಡ್ಡಬಳ್ಳಾಪುರದಲ್ಲಿ ಕಾಂಪಿಟೇಷನ್ ನಡೆಯುತ್ತೆ, 1 ಬಕೆಟ್ ಪಾಯಸ ಕುಡಿದು 30 ವಡೆ ತಿಂತಾರೆ. ಅಂದ್ರೆ ಹೆಂಗ್ರಿ ಡಾಕ್ಟರ್ ಹಿಡೀತು, ಎಕ್ಸ್ಪ್ಯಾಂಡ್ ಆಗ್ಬೋದು. ಅದು ಒಬ್ಬ ನಾರ್ಮಲ್ ಮನುಷ್ಯನಿಗೆ ಅಷ್ಟೇ 1.5. ಅದ್ರ ಕೆಲಸ ಏನಂದ್ರೆ, ನಾವು ತಿಂದ ಆಹಾರ ಗುಳಮ್ ಅಂತ ನುಂಗಿರ್ತೀವಿ, ರಾಗಿ ಮುದ್ದೆ ಅಗಿಯೋದೇ ಇಲ್ಲ, ತುತ್ತು ಮಾಡಿ. ಗೋಬಿ ಮಂಚೂರಿನ ಅರ್ಧಂಬರ್ಧಂ ಅಗದು ತಿಂದಿರ್ತಾರೆ, ಗಬ ಗಬ ಅಂತ ತಿಂದಿರ್ತಾರೆ. ಇದಿಷ್ಟನ್ನು ನಮ್ಮ ಜಠರ, ಇಟ್ಸ್ ಎ ವೆರಿ ಪವರ್ಫುಲ್ ಆರ್ಗನ್. ನಿಮ್ಮ ಮನೆಗೆ ಹೆಂಗ್ ಗ್ರೈಂಡಿಂಗ್ ಮಿಷಿನ್ ಗ್ರೈಂಡ್ ಮಾಡುತ್ತಲ್ಲ, ಅದಕ್ಕಿಂತಲೂ ಚೆನ್ನಾಗಿ ಪವರ್ಫುಲ್ ಆಗಿ ನಾವು ತಿಂದಿರೋ ಆಹಾರವನ್ನ ಅರಿಯುತ್ತೆ ಗ್ರೈಂಡಿಂಗ್. ಅದು ಯಾಕಂದ್ರೆ ಅದರಲ್ಲಿ ಮಸಲ್ಸ್ ಇರ್ತವೆ, ಆಬ್ಲಿಕ್ ಮಸಲ್ಸು, ಟ್ರಾನ್ಸ್ವರ್ಸ್ ಮಸಲ್ಸು, ಲಾಂಗಿಟ್ಯೂಡಿನಲ್ ಮಸಲ್ಸು. ಅವು ಕಾಂಟ್ರಾಕ್ಟ್ ಮಾಡಿದಾಗೆಲ್ಲ ಅರಿಯುತ್ತೆ. ಇದು ನಿಮ್ಗೆ ಹೆಂಗ್ ಗೊತ್ತು ಡಾಕ್ಟ್ರೆ ಅಂದ್ರೆ, ನಾನು ಸರ್ಜನ್, ಎಂಡೋಸ್ಕೋಪಿ ಮಾಡ್ತೀನಿ, ನಿಮ್ಗೂ ಬೇಕಾದ್ರೆ ಬಂದ ತೋರಿಸ್ತೀನಿ ಹೆಂಗೆ ಅದು ಪವರ್ಫುಲ್ ಆಗಿ ಅರಿಯುತ್ತೆ ಅಂತ. ಯಾಕೆ ಅರಿಯುತ್ತೆ ಅಂದ್ರೆ, ಮನುಷ್ಯನಿಗೆ ಜೀರ್ಣ ಆಗ್ಬೇಕು. ನೀವೆಲ್ಲ ಅನ್ಕೋತೀವಿ ನನಗೆ ಸರಿಯಾಗಿ ಡೈಜೆಷನ್ ಆಗಲ್ಲ ಡಾಕ್ಟ್ರೆ. ಅದ್ ನಿಮ್ ಕೆಲಸ ಅಲ್ಲ, ನಿಮ್ಮ ಸ್ಟಮಕ್ಕಿನ ಕೆಲಸ. ನೀವು ಬಹಳ ಜನ ನಮ್ಮ ವಿದ್ಯೆಯನ್ನ ತಪ್ಪಾಗಿ ಮಾತಾಡ್ತೀರಿ. ಡೈಜೆಷನ್ನೇ ಆಗಲ್ಲ ಅಂತ. ಡೈಜೆಷನ್ ಇಸ್ ಎ ಪ್ರೋಸೆಸ್ ಆಫ್ ಗಟ್ ಅಂತೀವಿ ನಾವು. ಸ್ಟಮಕ್ ತನ್ನ ಪಾಡಿ ತಾನು ಮಾಡುತ್ತೆ. ಯಾವಾಗ ಇದೆಲ್ಲ ಆಗಲ್ಲ ಅಂತ ಮುಂದೆ ನಾನು ಹೇಳ್ತೀನಿ. ಬಟ್ ಡೆಫಿನೆಟ್ಲಿ ಅದು ಅರ್ದು 15 ನಿಮಿಷಕ್ಕೆ 1 ಸ್ಪೂನ್ ನ ಕೆಳಗಡೆ ತಳ್ಳುತ್ತೆ ಇಂಟೆಸ್ಟೈನ್ಗೆ. ನಿಮ್ಗೆ ಸುಲಭನಾಗಿ ಹೇಳ್ಬೇಕು ಅಂದ್ರೆ, ಮಗುಗೆ ತಾಯಿ ಅನ್ನನ ಮೆತ್ತಗೆ ಮಾಡಿ ತುಪ್ಪ ಹಾಕಿ ಬಾಯಿಗಿಡ್ತಾಳಲ್ಲ, ಅದೇ ರೀತಿ ನಿಮ್ಮ ಜಠರ ಎಲ್ಲವನ್ನು ಅರಿದು ಅದು ಸಣ್ಣ ಕರಳು ಶುರುವಾಗುತ್ತೆ. ಸ್ಮಾಲ್ ಇಂಟೆಸ್ಟೈನ್ ಅಂತೀವಿ. ನಿಮ್ಗೆ ನಾವು ಹೇಳ್ತಾ ಹೋದಾಗೆಲ್ಲ ನಿಮ್ಗೆ ಆಶ್ಚರ್ಯ ಆಗ್ತಾ ಇರುತ್ತೆ. ಈ ಗೇಣುದ್ದ ಹೊಟ್ಟೆಯಲ್ಲಿ ಏನಿಲ್ಲ ಇದೆ ಅಂದ್ರೆ, ಜಠರ ಹೇಳಿದೀನಿ, ಡಿಯೋಡಿನಮ್ ಅಂತೀವಿ ನಾವು. ನಿಮ್ಮ ಸಣ್ಣ ಕರಳು 6 ಮೀಟರ್ ಇರುತ್ತೆ, ನಿಮ್ಮ ಅಮ್ಮನ ಸೀರೆ ಅಷ್ಟು ಉದ್ದ ಇರುತ್ತೆ. ಅದು ಪೆರಿಸ್ಟಾಲ್ಟಿಟ್ ಮಾಡ್ಕೊಂಡು ಒಳಗಡೆನೆ ಕೂತಿರುತ್ತೆ. ಮೊದಲನೇ ಪಾರ್ಟ್ ನಮಗೆ ಬಹಳ ಇಂಪಾರ್ಟೆಂಟ್, ಡಿಯೋಡಿನಮ್ ಅಂತೀವಿ ನಾವು. ಅದರೊಳಗೆ ಆಹಾರ ತಳ್ಳುತ್ತೆ. ಅದು ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಡೈಜೆಸ್ಟಿವ್ ಜ್ಯೂಸ್ ಇರುತ್ತೆ. ನಿಮ್ಗೆ ಡೈಜೆಷನ್ ಆಗ್ಬೇಕಾದ್ರೆ ದೇವರು ಜ್ಯೂಸ್ ಕೊಟ್ಟಿದ್ದಾನೆ. ಒಂದು, ನಿಮ್ಮ ಹೊಟ್ಟೆಯ ಬಲಭಾಗದಲ್ಲಿ ಲಿವರ್ ಇರುತ್ತೆ, 1.5 kg. ದಿನಕ್ಕೆ 900 ml ಪಿತ್ತ ಬೈಲು ಬರುತ್ತೆ. ನೀವು ತುಂಬಾ ಜನ ನನಗೆ ಪಿತ್ತ ಆಗ್ಬಿಟ್ಟಿದೆ ಡಾಕ್ಟ್ರೆ ಅಂತಾರೆ. ನಿಮ್ಗೆ ಅದರ ಅರ್ಥನೇ ಗೊತ್ತಿರಲ್ಲ, ಸುಮ್ಮನೆ ನೀವು ಹೇಳ್ತೀರಿ, ನಾವು ಕೇಳ್ತೀವಿ. ಪಿತ್ತ ಅಂದ್ರೆ ಬೈಲು, ಅದು ಇಂಟೆಸ್ಟೈನ್ಗೆ ಹೋಗುತ್ತೆ, ಈಚೆಗೆ ಬರೋದಿಲ್ಲ. ನಿಮ್ಮ ಹೊಟ್ಟೆ ಒಳಗೆ ಪ್ಯಾಂಕ್ರಿಯಾಸ್ ಅಂತ ಇರುತ್ತೆ, ಅದರಿಂದ ಒಂದು 900ರಿಂದ 1100 ಗ್ರಾಮ್ ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಬರುತ್ತೆ. ನಿಮ್ಮ ಎಲ್ಲ ಫ್ಯಾಟನ್ನ
ಗುಲಾಬ್ ಜಾಮೂನ್ ತಿಂದಿರ್ತೀರಿ, ಅದನ್ನೆಲ್ಲ ಕರಗಿಸ್ಕೋಬೇಕು ಅಂದ್ರೆ, ಡೈಜೆಸ್ಟ್ ಆಗಬೇಕು ಅಂದ್ರೆ ಫ್ಯಾಟ್ ಡೈಜೆಷನ್ ಅಂತೀವಿ. ಇವೆರಡು ಜ್ಯೂಸ್ ಬಹಳ ಇಂಪಾರ್ಟೆಂಟ್. ಈಗ ಅಷ್ಟು ಹೇಳ್ಬಿಟ್ಟು ವಾಪಸ್ ಬರ್ತೀನಿ ಸ್ಟೊಮಕ್ಕಿಗೆ. ಆ ಒಳಗಡೆ ಲೇಯರ್ ಇರುತ್ತೆ, ಸ್ಟೊಮಕ್ ಲೆದರ್ ಬ್ಯಾಗ್ ಅಂತೀವಿ ನಾವು. ಇಷ್ಟಪ್ಪ ಇರುತ್ತೆ ನಿಮ್ ಸ್ಟೊಮಕ್. ಒಳಗಡೆ ಲೇಯರ್ನ ನಾವು ಮ್ಯೂಕಸ್ ಅಂತೀವಿ, ಮ್ಯೂಕಸ್ ಲೇಯರ್ ಅಂತೀವಿ. ನಿಮ್ಮ ಬಾಯಿಯೊಳಗೆ ಬೆಳ್ಳಾಕಿ ಕೆನ್ನೆನ್ ಮುಟ್ಕೊಂಡ್ರೆ ಮೆತ್ತಗೈತಲ್ಲ, ಅದೇ ತರ ಇದಿರುತ್ತೆ. ಇದು ಮ್ಯೂಕಸ್ ಮೆಂಬ್ರೇನ್, ಇದು ಮ್ಯೂಕಸ್ ಮೆಂಬ್ರೇನು. ಇದ್ರೊಳಗೆ ಸಣ್ಣ 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 ಉಣ್ಣಾಗುತ್ತಲ್ಲ, ಅದನ್ನ ನಾವು ಗ್ಯಾಸ್ಟ್ರೈಟಿಸ್ ಅಂತೀವಿ. ನಿಮ್ಗೆ ಈಗ ಅರ್ಥ ಆಗಿರ್ಬೇಕು ಯಾಕಾಯ್ತು ಅಂತ ಆಮೇಲೆ ನಾನು ಹೇಳ್ತೀನಿ. ಗ್ಯಾಸ್ಟ್ರೈಟಿಸ್ ಅಂದ್ರೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ತುಂಬಾ ಜನ ತುಂಬಾ ಗ್ಯಾಸ್ ಪಾಸ್ ಮಾಡಿದ್ರೆ ನನಗೆ ತುಂಬಾ ಗ್ಯಾಸ್ಟ್ರಿಕ್ ಟ್ರಬಲ್ ಅಂತ ಬರ್ತೀರಿ. ನೀವು ಪಾಸ್ ಮಾಡೋ ಗ್ಯಾಸೇ ಬೇರೆ, ಆ ಟ್ರಬಲ್ಲೇ ಬೇರೆ. ಅದಕ್ಕೂ ಇದಕ್ಕೂ ಕನ್ಫ್ಯೂಸ್ ಮಾಡ್ಕೋಬೇಡಿ. ಒಂದೇ ದಿನ ನಿಮ್ಗೆಲ್ಲ ಹೇಳಿ ನಾನು ನಿಮಗೆ ಕನ್ಫ್ಯೂಸ್ ಮಾಡಲ್ಲ. ಇವತ್ತು ಬರೀ ಗ್ಯಾಸ್ಟ್ರೈಟಿಸ್ ಬಗ್ಗೆ ಹೇಳ್ತೀನಿ, ಗ್ಯಾಸ್ ಪಾಸ್ ಮಾಡೋದ್ರ ಬಗ್ಗೆ ಇನ್ನೊಂದಿನ ಹೇಳ್ತೀನಿ. ಇದ್ರೊಳಗೆ ಸಣ್ಣ ಸಣ್ಣ ಹುಣ್ಣು ಯಾಕಾಯ್ತು ಡಾಕ್ಟ್ರೆ? 3 ಸ್ಪಷ್ಟ ಕಾರಣ ನಾನು ತುಂಬಾ ಸಾರಿ ಹೇಳಿದೀನಿ. ಹರಿ, ವರಿ, ಕರಿ, ಇವು 3 ನೆನ್ಪಿಟ್ಬಿಡಿ. ಯಾರು ಹರಿಬರಿಯಾಗಿ ತಿಂತಿರಲ್ಲ, ಯಾರು ಇರ್ರೆಗ್ಯುಲರ್ ಆಗಿ ತಿಂತಿರಲ್ಲ, ಯಾರು ದಿನ ಚಿಲ್ಲಿ ಚಿಕನ್ನು, ಬೋಂಡಾ, ಬಜ್ಜಿ ತಿಂತಿರಲ್ಲ, ಇವು 3ನ ಹರಿ, ವರಿ, ಕರಿ ಅಂತೀವಿ. ಅದು ನಿಮ್ಮ ಸ್ಟಮಕ್ ಒಳಗೆ ಹೋಗ್ತಾಗ ಇರಿಟೇಟ್ ಆಗಿ ವರಿ. ಯಾಕಂದ್ರೆ ನಿಮ್ಮ ಬ್ರೈನ್ಗೂ ಸ್ಟಮಕ್ಗೂ ಕನೆಕ್ಷನ್ ಇರುತ್ತೆ, ವೇಗಸ್ ನರ್ವ್ ಅಂತೀವಿ ನಾವು. ಆ ನರ್ವ್ ಸ್ಟಿಮ್ಯುಲೇಟ್ ಆದ್ರೆ ಇವೆಲ್ಲದಕ್ಕೂ ಕೋಪ, ನಾವು ಬೇಜಾರು, ಸಿಟ್ಟು ಮಾಡ್ಕೊಂಡ್ರೆ ನರ್ವ್ ಸ್ಟಿಮ್ಯುಲೇಟ್ ಆಗುತ್ತೆ, ನಿಮ್ಮ ಹೊಟ್ಟೆಯಲ್ಲಿ ಆಸಿಡ್ ಜಾಸ್ತಿ ಆಗುತ್ತೆ. ಇದೆಲ್ಲ ಯಾಕೆ ಸ್ಪಷ್ಟತೆ ಇದೆ ಅಂದ್ರೆ, ನಿಮಗೆ ಟ್ರೀಟ್ಮೆಂಟ್ ಬಂದಾಗ ಯಾಕೆ ಧ್ಯಾನ ಮಾಡಬೇಕು, ಯಾಕೆ ಯೋಗ ಮಾಡಬೇಕು, ಯಾಕೆ ಸತ್ಸಂಗ ಮಾಡಬೇಕು, ನಿಮ್ಮ ಬ್ರೈನ್ ಕಂಟ್ರೋಲ್ ಮಾಡಿದ್ರೆ ನಿಮ್ಮ ಸ್ಟಮಕ್ ಕಂಟ್ರೋಲಿಗೆ ಬರುತ್ತೆ. ಅದಾಮೇಲೆ ಹೇಳ್ತೀನಿ. ಈಗ ಇಷ್ಟು ತಿಳ್ಕೊಳ್ಳಿ, ಇವು 3 ಕಾರಣದಿಂದ ನಿಮ್ ಜಠರದಲ್ಲಿ ಸಣ್ಣ 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 ಹುಣ್ಣಾಗತ್ತೆ. ಅದ್ರ ಜೊತೆಗೆ ಯಾರು ದಮ್ ಹೊಡಿತಿರಲ್ಲ, ಸ್ಮೋಕ್, ಅದರಿಂದ ಬರುತ್ತೆ. ಇನ್ಯಾರು ಎಣ್ಣೆ ಹೊಡಿತಿರಲ್ಲ, ಎಣ್ಣೆ ಹೊಡಿಯರಲ್ಲ, ಖಾಲಿ ಹೊಟ್ಟೆಯೊಳಗೆ ಎಣ್ಣೆ ಹೊಡಿಯೋದು, ಆಲ್ಕೋಹಾಲಿಕ್ ಗ್ಯಾಸ್ಟ್ರೈಟಿಸ್ ಅಂತೀವಿ ನಾವು. ಯಾರು ಎಣ್ಣೆ ಹೊಡಿತಾರಲ್ಲ ಎಲ್ರಿಗೂ ಆಗದೆ ಇರ್ಬೋದು, ಒನ್ ಆಫ್ ದಿ ಕಾಸಸ್. ಸೊ ಇವಾಗ 5 ಕಾರಣಗಳಿಗೆ ತಂದು ನಿಲ್ಸಿದೀನಿ. 6ನೇದು ಒಂದು ಹೇಳ್ತೀನಿ. ಅನ್ನೆಸರಿ ಟ್ಯಾಬ್ಲೆಟ್ಸ್ ನುಂಗಬಾರ್ದು ನೀವು. ತಲೆನೋವಿಗೆ ಡಾರ್ಟು, ಅನಾಸಿನ್, ಆಕ್ಷನ್ 500 ತಗೋತೀವಿ ಅಂದ್ರೆ ಊದೋದು ಹೋಗಿ ಒದರೋದು ಬಂತು ಅಂತಾರೆ ಕನ್ನಡದಲ್ಲಿ. ನಿಮ್ ತಲೆನೋವು ಹೋಗುತ್ತೆ, ನಿಮ್ಮ ಹೊಟ್ಟೆ ಒಳಗೆ ಅಲ್ಸರ್ ಆಗತ್ತೆ. ಸೊ ಹಂಗಾಗಿ ದಯವಿಟ್ಟು ಬಂದು ತೋರಿಸ್ಕೊಳ್ಳಿ. ದೇವ್ರು ನಿಮ್ಗೆ ಒಳ್ಳೇದು ಮಾಡ್ಲಿ. ನಮಸ್ಕಾರ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇರಿ ರಿಯಲ್ ಬೆಂಗಳೂರು.